ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತಗೋಬೇಕು ಅಂದ್ರೆ ನೀವು ಸೃಷ್ಟಿ ಕಲೆಕ್ಷನ್ಸ್ ಅಲ್ಲೇ ತಗೊಳ್ಳಿ. ಬಿಕಾಸ್ ಇವ್ರ ಹತ್ರ ಮಟೀರಿಯಲ್ ತುಂಬಾನೇ ಚೆನ್ನಾಗಿರುತ್ತೆ, ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೂಡ ಇದೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸರಿ ಚೆಕ್ಔಟ್ ಮಾಡಿ, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದು ನಂದು ಸೆಕೆಂಡ್ ಪರ್ಚೇಸ್ ಆಕ್ಚುಲಿ. ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅವ್ರ ಕಲೆಕ್ಷನ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಫಂಕ್ಷನ್ ಇದೆ, ಮ್ಯಾರೇಜ್ ಫಂಕ್ಷನ್. ಸೊ ಹೋಗ್ತಾ ಇದೀವಿ. ಆದ್ರಿಂದ ಬೆಳಗ್ಗೆ ಎದ್ದು ಹೆಡ್ ಬಾತ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಅಮ್ಮ ಬೆಳಗ್ಗೆನೆ ಟಿಫನ್ ಮಾಡ್ತಿದ್ದಾರೆ. ಇವಾಗ ನಾನು ಕನ್ಸೀವ್ ಆಗಿರೋದ್ರಿಂದ ಟಿಫನ್, ಡಿನ್ನರ್, ಲಂಚ್ ಎಲ್ಲ ಅವರೇ ಪ್ರಿಪೇರ್ ಮಾಡೋದು. ಸೊ ನನ್ನ ಕೈಲಿ ಏನು ಕೆಲಸ ಮಾಡಿಸೋದಿಲ್ಲ. ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ಅಂತಾನೆ ಹೇಳ್ಬೋದು ನಮ್ಮ ಅತ್ತೆ. ನೆಕ್ಸ್ಟ್ ನನ್ನ ಮಗ ಇಲ್ಲ ಆಟ ಆಡ್ತಾ ಇದ್ದಾನೆ. ಅವನಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ನೆಕ್ಸ್ಟ್ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡಬೇಕು. ಅಮ್ಮ ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ತರಕಾರಿ ಬಾತ್ ಮಾಡಿದ್ದಾರೆ ಅಮ್ಮ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅವನಿಗೆ ತಿನ್ಸೋದೇ ಒಂದು ದೊಡ್ಡ ವಿಚಾರ. ಈ ಟೈಮಲ್ಲಿ ತಿನ್ಸೋದು ತುಂಬಾನೇ ಕಷ್ಟ. ಅವನಿಗೆ ತಿನ್ಸಿದ್ಮೇಲೆ ನಾನು ತಿಂತೀನಿ. ಅವನು ಅಷ್ಟೇ ಆಟ ಆಡ್ಕೊಂಡು ತಿಂತಾ ಇದ್ದಾನೆ. ಸೊ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮಕ್ಳಿದ್ಬಿಟ್ರಂತೂ. ಸೊ ತುಂಬಾ ಕಷ್ಟ. ಈ ಟೈಮಲ್ಲಿ ಮಕ್ಳನ್ನ ಸಾಕೋದು ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಫೀಡ್ ಮಾಡಿಸೋದು, ಅವ್ರ ಜೊತೆ ಆಟ ಆಡೋದು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಟಿಫನ್ ಮಾಡೋಣ ಅಂತೇಳಿ ಟಿಫನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ನೋಡಿ ಟಿಫನ್ ಹಾಕ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರಾ ಹೇಗಿದ್ದೀರಾ ಮೈತ್ರಿ ಅಂತ ಎಲ್ಲ ಹೇಳಿ. ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ ನನಗೆ 6 ರನ್ನಿಂಗು. ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ನೆಕ್ಸ್ಟ್ ರೆಡಿ ಆಗೋಣ ಅಂತ ಹೇಳಿ ಬಂದೆ. ಒಂದು ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೆ ಸೃಷ್ಟಿ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ. ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ಬಂದಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇದು ನಂದು ಸೆಕೆಂಡ್ ಪರ್ಚೇಸ್. ಇದು ತುಂಬ ಚೆನ್ನಾಗಿದೆ. ಅಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು. ಅವ್ರದ್ದು ಪೇಜ್ನ ಚೆಕ್ಔಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಅವ್ರದ್ದು ವಾಟ್ಸಪ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕೋ ಅವ್ರು ಪರ್ಚೇಸ್ ಮಾಡ್ಬೋದು. ಮಟೀರಿಯಲ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇವ್ರ ಹತ್ರ ಕ್ವಾಲಿಟಿ ವೈಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಬೇರೆ ಇನ್ಸ್ಟಾಗ್ರಾಮ್ ಪೇಜಸ್ ಆಗಿರ್ಬೋದು, ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಾಗಿರ್ಬೋದು, ನಾವು ನೋಡಿದ ಥರನೇ ಇರೋದಿಲ್ಲ. ಬೇರೆ ಮಟೀರಿಯಲ್ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ಬಟ್ ಬೇರೆದೇ ಬಂದ್ಬಿಡುತ್ತೆ, ಡಿಸಪಾಯಿಂಟ್ ಆಗುತ್ತೆ. ಬಟ್ ಇವ್ರ ಹತ್ರ ಆ ಥರ ಅಲ್ಲ, ಮಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ. ಅದು ನಂಗೆ ಇಷ್ಟ ಆಗುತ್ತೆ ಪರ್ಸ್ನಲ್ ಆಗಿ. ನೋಡಿ ಪಲ್ಲು ಯಾವ ಥರ ಇದೆ ಅಂತ. ಸೊ 2 ಸೈಡ್ ಸೇಮ್ ಬಾರ್ಡರ್ ಇದೆ, ಮತ್ತೆ ಪಲ್ಲು ತುಂಬಾನೇ ರಿಚ್ ಆಗಿದೆ. ಬ್ಲೌಸ್ ನೋಡಿ, ಬ್ಲೌಸ್ ಕೂಡ 2 ಸೈಡ್ ಸೇಮ್ ಇದೆ. ನನಗೆ ತುಂಬಾನೇ ಇಷ್ಟ ಆಯಿತು. ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ತಗೋಬೇಕು ಅಂತ ಅನ್ಕೊಂತಾ ಇದ್ದೆ. ಸೊ ಅದರಿಂದ ಪರ್ಚೇಸ್ ಮಾಡಿದ್ದೀನಿ. ಇವತ್ತಿನ ಫಂಕ್ಷನ್ಗೆ ಇದನ್ನೇ ವೇರ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸಿಂಪಲ್ ಆಗಿ ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನಾರ್ಸ್ ಅವ್ರದ್ದು ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ. ನಂಗೆ ತುಂಬ ಇಷ್ಟ ಇದು. ಮತ್ತು SPF 50 ಇದೆ. ಸನ್ಲೈಟ್ಗೆ ಎಕ್ಸ್ಪೋಸ್ ಆದರೂ ಕೂಡ ಟ್ಯಾನ್ ಆಗೋದಿಲ್ಲ. ಟೂ ಅಡ್ವಾಂಟೇಜಸ್ ಇದೆ ಇದರಿಂದ. ನಾನು ಯೂಸ್ ಮಾಡಿದ್ರೆ ಪ್ರೈಮರ್ ಆಗೂ ಯೂಸ್ ಮಾಡ್ಬೋದು, ಮತ್ತು ಸನ್ಸ್ಕ್ರೀನ್ ಆಗು ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ. ಇದು ಕೂಡ ನಾರ್ಸ್ ಅವ್ರದ್ದೆ. ಸೊ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಸೊ ಮತ್ತು ನ್ಯಾಚುರಲ್ ಫಿನಿಶಿಂಗ್ ಬರುತ್ತೆ. ನ್ಯಾಚುರಲ್ ಸ್ಕಿನ್ ಲೈಕ್ ಮೇಕಪ್ ಅಂತಾರಲ್ಲ, ಆ ಥರ ಫಿನಿಶಿಂಗ್ ಬರುತ್ತೆ. ನಂಗೆ ಅದರಿಂದ ಇಷ್ಟ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಪೌಡರ್ನ ಹಾಕೊತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಸೆಟ್ ಆಗುತ್ತೆ, ಕ್ಲೀನಾಗಿ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫೈನಲ್ ಔಟ್ಪುಟ್ ಯಾವ ಥರ ಬಂತು ಅಂತ. ತುಂಬಾ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಈ ಟೈಮಲ್ಲಿ ಹಾಗಲ್ಲ, ಸೀರಿಯಸ್ಲಿ ಸ್ವೆಟ್ ಹಾಕ್ತಾ ಇರ್ತೀನಿ. ಆದ್ದರಿಂದ ನೆಕ್ಸ್ಟು ಮ್ಯಾಕ್ ಲಿಪ್ಸ್ಟಿಕ್ ಹಾಕೊತಾ ಇದ್ದೀನಿ. ರೆಡ್ ಸ್ಯಾರಿ ಅಲ್ವಾ ವೇರ್ ಮಾಡೋದು, ಸೊ ಆದ್ದರಿಂದ ರೆಡ್ ಲಿಪ್ಸ್ಟಿಕ್ ಹಾಕೊತಾ ಇದ್ದೀನಿ. ಫೈನಲಿ ಫ್ರೆಂಡ್ಸ್, ಇದಂತೂ ಲಾಂಗ್ ಲಾಸ್ಟಿಂಗ್ ಸೀರಿಯಸ್ಲಿ ಇಲ್ಲ. ಮ್ಯಾಕ್ ಲಿಪ್ಸ್ಟಿಕ್ ಯಾರು ತೊಗೊಬೇಡಿ, ನನಗೆ ಇಷ್ಟನೇ ಆಗಲ್ಲ. ಬಟ್ ತೊಗೊಂಡಿದ್ದೀನಿ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ. ನೋಡಿ ಯಾವ ಥರ ಬಂತು ಅಂತ. ಏನಾದರೂ ಫುಡ್ ತಿಂದರೆ ಸಾಕು, ಹೋಗ್ಬಿಡುತ್ತೆ ಅದು ಲಿಪ್ಪಲ್ಲೆಲ್ಲ, ಲಾಂಗ್ ಲಾಸ್ಟಿಂಗ್ ಇಲ್ಲ. ನೋಡಿ ಫೈನಲ್ ಔಟ್ಪುಟ್ ಈ ಥರ ಬಂತು. ಸ್ಯಾರಿನ ವೇರ್ ಮಾಡಿದೆ. ಸ್ಲೀವ್ಲೆಸ್ ಬ್ಲೌಸ್ನ ವೇರ್ ಮಾಡಿದ್ದೀನಿ ನಾನು, ಬ್ಲ್ಯಾಕ್ ಸ್ಲೀವ್ಲೆಸ್ನ. ಬಿಕಾಸ್ ಅದಕ್ಕೆ ಸ್ಟಿಚ್ ಮಾಡಿಸಿಲ್ಲ, ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಆದ್ದರಿಂದ ನೋಡಿ ಯಾವ ಥರ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿದೆನ ಮರಿಬೇಡಿ ಫ್ರೆಂಡ್ಸ್. ಇವ್ರ ಹತ್ರ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ಲ, ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಕಲಂಕಾರಿ, ತುಂಬಾ ವೆರೈಟೀಸ್ ಇದೆ, ತುಂಬ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಒಂದ್ಸರಿ ನೀವು ಚೆಕ್ಔಟ್ ಮಾಡಿ ಅವ್ರ ಪೇಜ್ನ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಕಾಲೇಜ್ ವೇರ್, ಆಫೀಸ್ ವೇರ್, ಎವ್ರಿಥಿಂಗ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ಒಂದ್ಸರಿ ಚೆಕ್ಔಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಜಸ್ಟ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಬಿಕಾಸ್ ಮಗು ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳಿ ಕ್ಯಾರಿ ಮಾಡೋಕ್ಕಾಗಲ್ಲ, ಅವನು ಎತ್ಕೊಬೇಕಲ್ಲ. ಆದ್ರಿಂದ ಆರಾಮಾಗಿ ಅನಿಸ್ತಿದೆ. ಸ್ಯಾರಿ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ.
ಇದು ನಂದು ಸೆಕೆಂಡ್ ಪರ್ಚೇಸ್ ಬಿಕಾಸ್ ತುಂಬಾ ಚೆನ್ನಾಗಿದೆ ಅವ್ರ ಹತ್ರ ಮಟೀರಿಯಲು, ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ರೆಡಿ ಆಗಾಯಿತು, ನೆಕ್ಸ್ಟ್ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.